ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆಗೊಂದು ರುಚಿ. ಇವತ್ತು ನಾವು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಬಾಯಲ್ಲಿಟ್ಟರೆ ಕರಗೋಗುವಂಥ ಗುಲಾಬ್ ಜಾಮೂನ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಅದಕ್ಕೋಸ್ಕರ GRB ಬ್ರ್ಯಾಂಡ್ ಗುಲಾಬ್ ಜಾಮೂನ್ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ತಗೊಳ್ಬೋದು. ಸೊ ಇವಾಗ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ಬೇಕು. ಒಂದೇ ಸಲ ಹಾಲನ್ನು ಹಾಕ್ಕೋಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಈ ಥರ ನಾದ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಈಗ ಇದಾಗಿದೆ. ಒಂದು 10 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಕಪ್ಪಲ್ಲಿ 1 ಕಪ್ ಸಕ್ಕರೆ ಹಾಕ್ಕೊಂಡು ಅದೇ ಕಪ್ಪಿಂದ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತೀನಿ. ಮತ್ತು ಕುದಿಯೋದಕ್ಕೆ ಇಡೋಣ. ಇದನ್ನು ನಾವು ಒಂದು 10 ನಿಮಿಷನಾದರೂ ಕುದಿಸ್ಬೇಕಾಗತ್ತೆ. ಅಷ್ಟರಲ್ಲಿ ನಾವು ಉಂಡೆನ ರೆಡಿ ಮಾಡ್ಕೊಳ್ಳೋಣ. ಹಿಟ್ಟನ್ನು ತಗೊಂಡು ಒಂದು ಸಲ ಚೆನ್ನಾಗಿ ನಾದ್ಕೊಂಡು ಈ ಥರ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲನೂ ಸಹ ಅದೇ ರೀತಿ ಮಾಡಿ ಇಟ್ಕೊಂಡು ಈಗ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನೋಡಿ ಈ ಥರ ಒಂದು ಉಂಡೆನ ತಗೊಂಡು ಸ್ವಲ್ಪ ಮೊದಲಿಗೆ ಈ ಥರ ಪ್ರೆಸ್ ಮಾಡಿ ನಂತರ ನಾವು ಇದನ್ನು ಉಂಡೆ ಶೇಪ್ಗೆ ತರಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಗುಲಾಬ್ ಜಾಮೂನಲ್ಲಿ ಕ್ರ್ಯಾಕ್ಸ್ ಬರೋದಿಲ್ಲ. ನೋಡಿ ಈ ಥರ ಮಾಡ್ಕೊಳ್ಬೇಕು. ಈಗ ಮತ್ತೊಂದನ್ನು ತೋರಿಸ್ತೀನಿ ನೋಡಿ. ಮೊದಲಿಗೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಮತ್ತು ಉಂಡೆ ಶೇಪ್ಗೆ ಮಾಡ್ಕೊಳ್ಬೇಕು. ನೋಡಿ ಈ ಥರ ಎಲ್ಲನೂ ಸಹ ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಕ್ಕರೆ ಪಾಕಕ್ಕೆ ಸ್ವಲ್ಪ 1-2 ಏಲಕ್ಕಿನ ಹಾಕ್ಕೊಳ್ಳೋಣ. ಇವಾಗ 10 ನಿಮಿಷ ಆದಮೇಲೆ ನೋಡಿ ನಮಗೆ ಸ್ವಲ್ಪ ಪಾಕನ ತಗೊಂಡು ಈ ಥರ ಕೈಯಿಂದ ಮಾಡಿದ್ರೆ ಸ್ಟಿಕ್ ಆಗಬೇಕು. ಸ್ವಲ್ಪ ಈ ಥರ ಇರಬೇಕು. ಸ್ಟಿಕ್ ಆದರೆ ಪಾಕ ಆಗಿದೆ. ಈಗ ನಾವು ಗುಲಾಬ್ ಜಾಮೂನನ್ನು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆನ ಇಟ್ಕೊಂಡು ಇದನ್ನು ನಾವು ಯಾವತ್ತೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ತುಂಬ ಬಿಸಿನೂ ಇರಬಾರ್ದು, ಹಾಗೆ ತಣ್ಣಗೂ ಇರಬಾರ್ದು. ನೋಡಿ ಒಂದು ಉಂಡೆನ ತಗೊಂಡು ಹಾಕಿದ್ರೆ ಅದು ತಕ್ಷಣ ಮೇಲೆ ಬರಬೇಕು. ಆ ರೀತಿ ಎಣ್ಣೆನ ಕಾಯಿಸ್ಕೊಂಡು ಈಗ ಅದರಲ್ಲಿ ಗುಲಾಬ್ ಜಾಮೂನನ್ನು ಸೇರಿಸ್ಕೊಳ್ಳೋಣ. ಇದನ್ನು 1-2 ಸೆಕೆಂಡು ಕದಲಿಸ್ಬಾರ್ದು. ನಂತರ ಮೆಲ್ಲಗೆ ಈ ಥರ ಸ್ಪೂನ್ ತಗೊಂಡು ನಾವು ನೋಡಿ ಮೇಲೆ ನಾವು ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಎಲ್ಲ ಉಂಡೆನೂ ನಮಗೆ ಈವನ್ ಆಗಿ ಫ್ರೈ ಆಗುತ್ತೆ, ಹಾಗೆ ಎಲ್ಲ ಉಂಡೆನೂ ಒಳ್ಳೆ ಕಲರ್ ಬರುತ್ತೆ. ನೋಡಿ ಮೇಲೆ ಸ್ಪೂನಿಂದ ಮೇಲೆ ನಾವು ಈ ಥರ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಇದಾಗಿದೆ, ತೆಗೆದುಬಿಡೋಣ. ಮಿಕ್ಕಿರೋದನ್ನು ಸಹ ಅದೇ ರೀತಿ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಳೋಣ. ನಮಗೆ ಉಂಡೆನ ಹಾಕ್ಬೇಕಾದ್ರೆ ಸಕ್ಕರೆ ಪಾಕ ಉಗುರು ಬೆಚ್ಚಗೆ ಇರಬೇಕು. ತುಂಬ ಬಿಸಿನೂ ಇರಬಾರ್ದು, ಹಾಗೆ ತುಂಬ ತಣ್ಣಗೂ ಇರಬಾರ್ದು. ಉಗುರು ಬೆಚ್ಚಗೆ ಇದ್ದಾಗ ಹಾಕ್ಕೊಂಡು ಒಂದು ಸಲ ಈ ಥರ ಉಂಡೆಗಳನ್ನು ಮುಳುಗಿಸ್ಬೇಕು. ಇವಾಗ ಇದನ್ನು 1 ಗಂಟೆ ನೆನೆಯೋದಕ್ಕೆ ಬಿಡೋಣ. ಈಗ 1 ಗಂಟೆ ಆಗಿದೆ ನೋಡಿ, ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ತಪ್ಪದೆ ಒಂದು ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. Thank you for watching.